ಬರ್ತದೆ. ಅವ್ರು ನನ್ನ ಬಗ್ಗೆ ಮಾತಾಡಿ ನಾನೇನು ಅನ್ಕೋತಿಲ್ಲ. ಎಲ್ಲಿ ಕಿತ್ತೋಗಿದೆ ಅಂಗಡಿ? ನಿಮ್ಮ ಬಟ್ಟೆ ದುಡ್ಡಾಕಿ ಏನ್ ಮಾಡ್ಬೇಕು ಅಂತ ಖಂಡಿತವಾಗೂ ನನ್ಗೆ ಇಷ್ಟ ಇಲ್ಲ. ನನ್ನ ಬಟ್ಟೆ ಇವ್ರು ಯಾರೋ ತಂದಾಕಿ ಅಂತ ತಿನ್ಕೊಂಡು ಕೂತಿರ್ಬೇಕು. ಮಾನಸ ಅಂತ ಹೆಸರು ಅವ್ರದ್ದು. ಅದಕ್ಕೆ ಈ ತರ ಕಂಪೇರ್ ಮಾಡಿ ಬೇಕಾದ್ರೆ ನೀವು ತಗೋಬಹುದು. ಇದರಲ್ಲಿ ಗೋಲ್ಡನ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜ್ಯುವೆಲ್ಲರಿ ಬ್ಲಾಗ್. ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಇದೆ ಮೊದಲನೇವರೆಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆದರೆ ನಿಮ್ಗೆ ನನ್ನ ವಿಡಿಯೋಸ್ನ ಫಸ್ಟ್ ನೋಡ್ಬೋದು. ಹಾಗೆ ನಿಮಗೆ ಯಾರ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಕೊಟ್ಟಿಲ್ಲ, ಪ್ಲೀಸ್ ಫಾಲೋ ಮಾಡಿ. ಅದರಲ್ಲಿ ನಿಮಗೆ ಇದಕ್ಕೆ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗೋದು. ಬಿಕಾಸ್ ಅವರೆಲ್ಲ ತುಂಬ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತೀನಿ. ಅದ್ರಲ್ಲಿ ಒಂದೇಗೆ ಒಂದು 30+ ಕಲೆಕ್ಷನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಇದೆಲ್ಲ ನಿಮಗೆ ಒಂದು 10 to 15 ಅಷ್ಟೇ ನಾನು ತೋರ್ಸೋಕ್ಕಾಗೋದು. ಅಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ, ರೀಲ್ಸಲ್ಲಿ ಕೂಡ ಹಾಕಿರ್ತೀನಿ. ನೀವು ಯಾವುದನ್ನ ಬೇಕು ಅದನ್ನು ಚೆಕ್ ಮಾಡಿ ಬೈ ಮಾಡಬಹುದು. ಆ್ಯಂಡ್ ನಿಮಗೆ ನಾನು ತೋರ್ಸಲ್ಲಿ ಯಾವ್ದಾದ್ರು ಇಷ್ಟ ಆಯಿತು, ಬುಕ್ಕಿಂಗ್ನ ಮಾಡಬೇಕು ಅಂತಾರ ಇದ್ರೆ ಈ ವಾಟ್ಸಪ್ ನಂಬರ್ ಇದೆಯಲ್ವಾ, ಇದಕ್ಕೆ ನೀವು ಮೆಸೇಜ್ನ ಮಾಡ್ಬೋದು. ನೋ ಕ್ಯಾಶ್ ಆನ್ ಡೆಲಿವರಿ, ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಅಂತ ಹೇಳ್ತೀನಿ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಅಲ್ವಾ, ಒಂದು ಹಿಪ್ ಚೈನ್ ಸ್ಟಾಕ್ ಇಲ್ಲ ಅಂತ ತುಂಬ ಜನ ಕೇಳಿದೆ. ಸೊ ಆ ಹಿಪ್ ಚೈನ್ ಆ್ಯಂಡ್ ಇದು ಹಿಪ್ ಚೈನ್ ಬಂದು ಆಲ್ರೆಡಿ ತೋರಿಸ್ತೀನಿ. ಆ್ಯಂಡ್ ಇದು ಒಂದು ಇದೆಯಲ್ಲ, ಇದು ಮತ್ತೆ ರೀಸ್ಟಾಕ್ ಆಗಿದೆ. ಯಾರಾದರೂ ಬೇಕು ಅನ್ನೇ ಬುಕ್ಕಿಂಗ್ನ ಮಾಡ್ಕೋಬೋದು. ಆ್ಯಂಡ್ ಇದಕ್ಕಿಂತ ಮುಂಚೆ ಏನು 9 ಮೆಂಬರ್ಸ್ ಐ ಥಿಂಕ್ ಸ್ವಲ್ಪ ಮಾತ್ರ ಇದೆ, ಸುಷ್ಮಾ, ಲಾವಣ್ಯ, ಅನುಷಾ ಸಮಥಿಂಗ್ ಈ ಥರ ಒಂದು 2-3 ಜನ ಮಾಡಿದರು. ಸೊ ಅಂದರೆ ಒಟ್ಟು 9 ಜನ. ನಿಮ್ದು ಎಲ್ಲರದ್ದು ಕೂಡ ಈ ಸ್ಯಾಟರ್ಡೇ ಅಷ್ಟರಲ್ಲಿ, ಅಂದರೆ ಇವಾಗ ಮೇ ಬಿ ಅದು ನನಗೆ ನಾಳೆ ಬರುತ್ತೆ ಅಂತ ಅನ್ಕೋತೀನಿ ಸ್ಟಾಕು. ನಿನ್ನೆ ಅವರು ಡಿಸ್ಪ್ಯಾಚ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾಳೆ ಬಂದರೆ ನಿಮಗೆ ಮತ್ತೆ ನಾನು ನಾಳೆನೇ ಡಿಸ್ಪ್ಯಾಚ್ ಮಾಡ್ತೀನಿ. ಸೊ ನಿಮಗೆ ಒಂದು ಸ್ಯಾಟರ್ಡೇ ಸಂಡೇ ಅಷ್ಟರಲ್ಲಿ ನಿಮಗೆ ಸ್ಟಾಕ್ ಬರುತ್ತೆ ಅಂತ ಹೇಳ್ತೀನಿ. ಸೊ ಲೇಟ್ ಅಂತೂ ಆಗಲ್ಲ, ನಾನು ಸ್ಯಾಟರ್ಡೇ ಅಷ್ಟರಲ್ಲಿ ಬರುತ್ತೆ. ನಾನು ಹೇಳಿದ್ರೆ ಫ್ರೈಡೇ ಅಷ್ಟರಲ್ಲಿ ಬರುತ್ತೆ ಅಂತ ನಾನು ಆರ್ಡರ್ನ ತೊಗೊಂಡೆ. ಬಟ್ ಸ್ವಲ್ಪ ಲೇಟ್ ಆಗಿದೆ, 1 ಡೇ ಲೇಟ್. ಪಕ್ಕ ಸ್ಯಾಟರ್ಡೇ ಅಥವಾ ಸಂಡೇ ಅಷ್ಟರಲ್ಲಿ ನಿಮ್ಗೆಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಬ್ಯಾಂಗ್ಳೂರು, ಮೈಸೂರು ಅಂದರೆ ಈ ಸರೌಂಡಿಂಗಲ್ಲಿ ಬೆಂಗಳೂರಿಗೆ ನಿಯರ್ ಆಗಿ ಅಥವಾ ಬೆಂಗಳೂರಿಗೆ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೀರಾ ಅಲ್ವಾ, ಅವ್ರಿಗೆಲ್ಲ ಪಕ್ಕ ಸ್ಯಾಟರ್ಡೇ ಅಷ್ಟರಲ್ಲಿ ಬಂದೇ ಬರುತ್ತೆ. ಅಂತೂ ಸ್ವಲ್ಪ ಒಂದಿಬ್ಬರೇನು ಉತ್ತರ ಕರ್ನಾಟಕ, ಮಂಗಳೂರು, ಉಡುಪಿ ಈ ಥರ ಆರ್ಡರ್ ಮಾಡ್ಕೊಂಡಿದ್ದೀರಲ್ವ, ಅವ್ರಿಗೆ ಐ ಥಿಂಕ್ ಸಂಡೇ ಬರ್ಬೋದು. ಪ್ಲೀಸ್ ಕೋಪ್ರೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಹೇಳಬೇಕು ಅಂತ ಅಂದರೆ, ಆ್ಯಕ್ಚುಲಿ ನಾನು ಕೆಲವೊಂದು ನನಗೆ ಯಾವುದು ಕೂಡ ಬ್ಯಾಡ್ ಕಮೆಂಟ್ಸ್, ವಲ್ಗರ್ ಕಮೆಂಟ್ಸ್ ಖಂಡಿತವಾಗೂ ಬರಲ್ಲ. ಬಂದರೆ ಏನು ಯಾವ ಥರ ಕಮೆಂಟ್ ಬರುತ್ತೆ ಗೊತ್ತಾ, ಅಂತ ಏನು ಒಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ನಂಗೆ ಯಾರು ಇದು ಮಾಡೋ, ರಿಪೀಟೆಡ್ ಕ್ಲೋತ್ಸ್ ಹಾಕ್ತೀಯಾ ಅಂತ ಅದೊಂದು ಕಮೆಂಟ್ ಬರ್ತಿತ್ತು. ಅದನ್ನು ಡಿಲೀಟ್ ಮಾಡಿಬಿಡ್ತಿದ್ದೆ. ಬಿಕಾಸ್ ನನ್ನ ಬಟ್ಟೆಗೆ ಖಂಡಿತವಾಗೂ ದುಡ್ಡು ಹಾಕೋಕೆ ನಂಗೆ ಇಷ್ಟಪಡಲ್ಲ. ಏನಂತಂದರೆ ಬಟ್ಟೆ ದುಡ್ಡು ಹಾಕಿದ್ರೆ ವೇಸ್ಟ್. ನಾನು ನಿಜ ಬಟ್ಟೆ ತೊಗೊಳಕ್ಕೆ ನಂಗೆ ಇಷ್ಟನೇ ಆಗಲ್ಲ. ಒಂದು ಯೂಸ್ ಮಾಡಿ ನನಗೆ ಬೇಡ ಅನ್ಸೋದು ಖಂಡಿತವಾಗೂ ನಾನು ಯೂಸ್ ಮಾಡ್ತೀನಿ. ಬಟ್ಟೆ ದುಡ್ಡು ಹಾಕಿ ಏನು ಮಾಡಬೇಕು ನನಗೆ ಅದು ಖಂಡಿತವಾಗೂ ನಂಗೆ ಇಷ್ಟ ಇಲ್ಲ. ನನ್ನ ಬಟ್ಟೆ ಖಂಡಿತವಾಗೂ ನಾನು ದುಡ್ಡು ಹಾಕಲ್ಲ. ಸೀರೆಗಾದರೆ ಹಾಕ್ಬಿಡ್ತೀನಿ. ಸೀರೆ 4,000 5,000 ಎಷ್ಟು ತನಕ ಆಗಲಿ ಖಂಡಿತವಾಗೂ ನಂಬ್ತಿರೋದು. ನನ್ನ ಹತ್ರ 25,000 ತನಕ ಸೀರೆ ಇದೆ. ಒಂದು ಸೀರೆಗೆ 25,000 ಕೊಟ್ಟು ತೊಗೊಂಡಿದ್ದೀನಿ. ಅಷ್ಟು ತನಕ ಸೀರೆ ಇದೆ. ಸೀರೆಗೆ ದುಡ್ಡು ಹಾಕ್ಬಿಡ್ತೀನಿ ನಾನು ಬೇಕಾದರೆ. ಅಟ್ಲೀಸ್ಟ್ ನಾನು ಮಂತ್ಲಿ ಅಥವಾ 2 ಮಂತ್ಸ್ ಒಂದ್ಸಲ ಸೀರೆ ತೊಗೋತೀನಿ. ಬಿಕಾಸ್ ಅದು ಯಾವಾಗ ನನಗೆ ಯೂಸ್ ಆಗುತ್ತೆ, ಇಷ್ಟ ನನಗೆ. ಬಟ್ ನಾನು ಟಾಪ್ಸ್ಗೆ, ಡ್ರೆಸ್ಸಸ್ಗೆ, ಟೀ ಶರ್ಟ್ಸ್ಗೆ ಖಂಡಿತವಾಗೂ ದುಡ್ಡು ಹಾಕಲ್ಲ. ರಿಪೀಟೆಡ್ ಕ್ಲೋತ್ಸ್ ಹಾಕ್ತೀಯ ಅದೊಂದು ಹೇಳೋರು, ಮತ್ತು ರಿಪೀಟೆಡ್ ಕಲೆಕ್ಷನ್ಸ್ ಇದು ಮಾಡ್ತೀಯ ಅದೊಂದು ಹೇಳೋರು. ಅದು ಬಿಟ್ಟರೆ ನನಗೆ ನೀನು ಹಿಂಗೆ ವಿಡಿಯೋ ಮಾಡ್ತೀಯಾ, ಹಂಗೆ ವಿಡಿಯೋ ಮಾಡ್ತೀಯಾ ಒಬ್ಬರು ಹೇಳಿರಲಿಲ್ಲ. ಮಾಡೋಕ್ಕೆ ಕೆಲಸ ಇರೋ ನೋಡಿ ಅಂಥವ್ರೊಬ್ರು ನೆನ್ನೆ ಕಮೆಂಟ್ ಹಾಕಿದ್ದಾರೆ. ಆಲ್ರೆಡಿ ಅದಕ್ಕೆ ರಿಪ್ಲೈ ಕೂಡ ಒಬ್ಬರು ಅನುಷಾ ಅನ್ನೋರು ಕೊಟ್ಟಿದ್ದಾರೆ. ಆಮೇಲೆ ಅದಾದ್ಮೇಲೆ ಇನ್ನೊಂದು 2-3 ಕಮೆಂಟ್ ಹಾಕಿದ್ರು. ಅಷ್ಟೊತ್ತಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ, ಸುಮ್ಮನೆ ಬೇಡ ಅದು ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಂದು ಕಮೆಂಟ್ ಹಾಕಿ ಆಲ್ಮೋಸ್ಟ್ 16 hours ಆಗಿತ್ತು. ಸ್ವಲ್ಪ ಜನ ಆಲ್ರೆಡಿ ನೋಡ್ತೀರಾ ಅಂತ ಹೇಳಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ಏನದು ಅನ್ಸಕ್ಕೆ ಓವರಾಗಿ ಆಟ್ಲೆ ಕಿತ್ತೋಗಿರೋ ಅಂಗಡಿ ಇಟ್ಕೊಂಡು, ಎಲ್ಲಿ ಕಿತ್ತೋಗಿರೋ ಅಂಗಡಿ ಅಂತಲೇ ಗೊತ್ತಾಗಿಲ್ಲಪ್ಪ. ಇಲ್ಲಮ್ಮ, ನೀಟಾಗಿ ಪೇಂಟ್ ಮಾಡಿಸಿದ್ದೀನಿ ನಾನು. ನೀಟಾಗಿ ಪೇಂಟ್ ಮಾಡಿಸಿ ರೆಡಿ ಮಾಡಿಸಿ ಅದು ಅಂಗಡಿನ ನೋಡಿದ್ರೆ ಅಯ್ಯೋ ಏನು ಹಿಂಗಿದೆ ಅನ್ನೋ ಥರ ಇತ್ತು. ಬಟ್ ಇವಾಗ ನಿಮ್ಮ ಅಂಗಡಿ ಚೆನ್ನಾಗಿದೆ ಅಂದರೆ ತುಂಬ ಜನ ಹೇಳ್ತಾರೆ. ಅಲ್ಲಿವರೆಗೂ ತೊಗೊಂಬಂದಿದ್ದೀನಿ. ಅವ್ರ ಯೋಗ್ಯತೆಗಳೇನಂತ ಅಂದರೆ ಸೀರಿಯಸ್ ಆಗಿ ಸಿಟ್ಟು ಬರ್ತದೆ. ಅವ್ರು ನನ್ನ ಬಗ್ಗೆ ಮಾತಾಡಿ ನಾನೇನು ಅನ್ಕೋತಿಲ್ಲ. ಎಲ್ಲಿ ಕಿತ್ತೋಗಿದೆ ಅಂಗಡಿ? ನಿಮ್ಗೆಲ್ಲರೂ ಕಾಣಿಸ್ತಾ ಇದೆ ಎಲ್ಲರೂ ಕಿತ್ತೋಗಿರೋದು? ಎಲ್ಲೂ ಇಲ್ಲ ಅಲ್ವಾ? ನಿಮ್ಗೆ ಅಷ್ಟು ಯೋಗ್ಯತೆ ಇರಲ್ಲ. ಅವ್ರು ಹೇಳ್ತಾರೆ, ಅನುಷಾ ಅನ್ನೋರು ರಿಪ್ಲೈ ಮಾಡಿದ್ದಾರೆ, ನೀನೇನು ದೊಡ್ಡದಾಗಿ ಶೋರೂಮ್ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಶೋರೂಮ್ ಅಲ್ಲ, ಅವ್ರು ತಿನ್ನಕ್ಕೂ ಕೂಡ ಇನ್ನೊಬ್ರು ತಂದು ಹಾಕ್ತಿರ್ತಾರೆ. ಅಂಥ ಪರಿಸ್ಥಿತಿ ಅವ್ರದ್ದಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಏನಕ್ಕಂದರೆ ಕೆಲಸ ಇದ್ದವ್ರು ಯಾರು ಕೂಡ ಆ ಥರ ಕಮೆಂಟ್ ಹಾಕಕ್ಕೆ ಹೋಗಲ್ಲ. ನಮ್ಮದೇ ನಮಗೆ ಜಾಸ್ತಿ ಆಗೋಗಿರುತ್ತೆ. ಖಂಡಿತವಾಗೂ ನಾನು ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇನ್ನು ಫೇಸ್ಬುಕ್ ಅನ್ನೋ ದೂರದ ಮಾತು. ಒನ್ ಡೇ ಹೋಗ್ಬಿಟ್ಟು ಏನು ವಿಡಿಯೋ ಮಾಡ್ತೀನಲ್ಲ ಅದನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದೆ ಅಷ್ಟೇ. ಮತ್ತೆ ಆ ಕಡೆ ನಾನು ತಿರುಗು ನೋಡೋಕೆ ಹೋಗಲ್ಲ. ಇನ್ನು ಯೂಟ್ಯೂಬ್ದು ಅಷ್ಟೇ, ಕಮೆಂಟ್ಸ್ಗಳು ನೋಡ್ತೀನಿ ಅದ್ರ ಬಂದಿದೆಯಾ ಅಂತ, ಅದು ಇಲ್ಲ ಆ ಕಡೆನೂ ಇಲ್ಲ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನಂದೇ ವರ್ಕ್ ಆಗೋಗ್ಬಿಡುತ್ತೆ ನನಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ನಾನು ನೋಡಲ್ಲ, ಬಿಕಾಸ್ ನಾನು ಅಷ್ಟು ಬ್ಯುಸಿ ಇರ್ತೀನಿ. ಸೊ ನಮ್ಗೆ ಹಾಗಾಗಿ ಯಾಕೆ ಏನು ಅಂತ ನಂಗೆ ತಿಳ್ಕೊಳಕ್ಕೆ ಆಗಲ್ಲ. ಈವನ್ ನಾನು ಇತ್ತೀಚೆಗೆ ನನ್ನ ಫ್ರೆಂಡ್ಸಿಗೆ ಕೂಡ ನಾನು ಕಾಲ್ ಮಾಡ್ತಿಲ್ಲ, ಅಷ್ಟು ಬ್ಯುಸಿ ಆಗೋಗಿದ್ದೀನಿ. ನಂಗೆ ತುಂಬ ಕೆಲಸ ಇರುತ್ತೆ. ಆ ಥರ ಕೆಲಸದಲ್ಲಿ ಬ್ಯುಸಿ ಇದ್ದವರು ಯಾರು ಕೂಡ ಈ ಥರ ಮಾಡಲ್ಲ. ಇವ್ರು ಯಾರೋ ತಂದಾಕಿ ಅಂತ ತಿನ್ಕೊಂಡು ಕೂತಿರ್ಬೇಕು. ಮಾನಸ ಅಂತ ಹೆಸರು ಅವ್ರದ್ದು.
ಅದಕ್ಕೆ ಈ ಥರ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮೆಸೇಜ್ ಮಾಡಿ. ನೀನು ಕುಂಕುಮ ಇಡಲ್ಲ, ನೀನು ಹಿಂದೂ ಅಲ್ವಾ, ಲಿಪ್ಸ್ಟಿಕ್ ಹಾಕಿ 1 kg ಮೇಕಪ್ ಮಾಡ್ಕೋತೀಯ. ನಾನು ಲಿಪ್ಸ್ಟಿಕ್ ಹಾಕಿಲ್ಲ ಅಂದ್ರೂ ಕೂಡ ನನ್ನ ತುಟಿ ಇಷ್ಟೇ ಪಿಂಕ್ ಇದೆ. ನಾನು ಹಾಕೋದೇನಕ್ಕೆ ಅದಿನ್ನ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಯೂಸ್ ಮಾಡಿದ್ದು ಒಂದೇ ಲಿಪ್ಸ್ಟಿಕ್. ಆಲ್ಮೋಸ್ಟ್ ನಾನು ಇದನ್ನು ಒಂದು 6 to 8 months ಯೂಸ್ ಮಾಡ್ತಾ ಇದ್ದೆ. ಏನೋ ಐ ಥಿಂಕ್ ಇವ್ರು ಯಾರೋ ಅಂತ ಅನ್ಕೋತೇನೆ. ಒಂದು 2 ದಿವಸದಿಂದ ಅಥವಾ 3 ದಿವಸದ ವಿಡಿಯೋಸ್ನ ನೋಡ್ತಾ ಇರ್ಬೋದು. ಅವ್ರು ಹೇಳಿದಾಗ ನಾನು ಕುಂಕುಮ ಇಟ್ಟಿಲ್ಲ. ನನ್ನ ಪ್ರತಿಯೊಂದು ವಿಡಿಯೋಸಲ್ಲೂ ಚೆಕ್ ಮಾಡಿ, ನಾನು ಎಲ್ಲ ವಿಡಿಯೋಸಲ್ಲೂ ಕೂಡ ನಾನು ಕುಂಕುಮ ಇಡೋದಂದ್ರೆ ಇಷ್ಟ. ಎಲ್ಲಾದ್ರಲ್ಲೂ ಕುಂಕುಮ ಇಟ್ಟಿರ್ತೀನಿ. ನಾನು ಕಾಣಿಸಲ್ಲ ನೋಡಿ, ಗಂಧನೂ ಕೂಡ ನಾನು ಇಟ್ಟಿರ್ತೀನಿ, ಎಲ್ಲಾದ್ರಲ್ಲೂ ಇಟ್ಟಿರ್ತೀನಿ. ಬಟ್ ನಮ್ಮ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಅವಾಗ ಒಂದು 2-3 ದಿವಸ ಅಥವಾ ಒಂದು 5 days ನಾನು ಕುಂಕುಮ ಇಡಲ್ಲ. ಹಂಗಾಗಿ ಇವಾಗ ಒಂದು 4 to 5 days ನಾನು ಆಲ್ಮೋಸ್ಟ್ ಪೂಜೆ ಮಾಡಿದಾಗ ಕೂಡ ನಾನು ವಿಡಿಯೋ ಹಾಕ್ತೀನಿ ನೋಡಿ, ಇವತ್ತು ಪೂಜೆ ಮಾಡಿದ್ದೀನಿ ಅಂತ ಇದ್ದು. ಬಿಕಾಸ್ ನನಗೆ ಪೂಜೆ ಮಾಡಿದಾಗ ಅಲಂಕಾರ ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ. ಅದನ್ನು ಯಮ್ಮ ನೋಡ್ಬಿಟ್ಟವಳೆ, ಕುಂಕುಮ ಇಟ್ಟಿಲ್ಲ ನೀನು, 1 kg ಮೇಕಪ್ ಮಾಡ್ಕೊತೀಯಾ, ಇದು ಯಾರೋ ಬೇರೆ ಮಾಡಿದ್ದು, ಎಲ್ಲಿಂದ ಮೇಕಪ್ ಮಾಡ್ಕೋತೀನಿ ನಾನು ನೋಡಿ. ಮೇಕಪ್ ಮಾಡಿದ್ರೆ ಬರುತ್ತಲ್ವಾ, ಏನೂ ಹಾಕಲ್ಲ. ನಮ್ಮ ಅಮ್ಮಂದೇ ಫೇರ್ ಅಂಡ್ ಲವ್ಲಿ ಅದು ಹಾಕ್ಬಿಟ್ಟು ಪಾಂಡ್ಸ್ ಪೌಡರ್ ಹಾಕಿದ್ರೆ ಮುಗೀತು. ಮುಂಚೆ ಫೌಂಡೇಶನ್ ಅಪ್ಲೋಡ್ ಮಾಡ್ತಿದ್ದೆ, ಇವಾಗ ಅದನ್ನು ಕೂಡ ನಾನು ಹಚ್ಕೋತಾ ಇದ್ದೆ. ಇವಾಗ ಅದನ್ನು ಕೂಡ ನಾನು ಹಾಕಲ್ಲ, ಕಾಂಪ್ಯಾಕ್ಟ್ ಫೌಂಡೇಶನ್ ಏನು ಕೂಡ ಹಾಕಲ್ಲ. ಬಿಕಾಸ್ ನಾನು ಆವಾಗ ಹೇಳಿರೋ ಥರ ನನಗೆ ಅದೊಂದು ತುಪ್ಪದು ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ. ನಾನು ಹಾಗಾಗಿ ಬೇಡ, ಸುಮ್ಮನೆ ಅನ್ನೆಸೆಸರಿ ಪ್ರಾಡಕ್ಟ್ ಯಾಕೆ ಯೂಸ್ ಮಾಡಬೇಕು ಅಥವಾ ಸುಮ್ಮನೆ ಯಾಕಾದ್ರೂ ದುಡ್ಡು ಹಾಕಬೇಕು ಅಂತ ಹೇಳ್ಬಿಟ್ಟು ಕಾಂಪ್ಯಾಕ್ಟ್ ಅವತ್ತು ಯೂಸ್ ಮಾಡಿದ್ದೆ. ಇದು ಕಟ್ಟಿಗೆ 680 rupees ಏನೋ ಕೊಟ್ಟು ತೊಗೊಂಡಿದ್ದೆ. ಅಷ್ಟೊಂದು ನಾನು ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಫಸ್ಟು ನಿಮ್ಮದೇನು ಅಲ್ಲ ನೀವು ತಿಳ್ಕೊಂಡು ಆಮೇಲೆ ಹೇಳಿ ಆಯಿತಾ. ಸುಮ್ಮನೆ ಬಂದ್ಬಿಟ್ಟು ಕಮೆಂಟ್ ಹಾಕೋದಲ್ಲ. ನೀವು ಯೋಗ್ಯತೆಗಳಿಗೆ ಬಂದು ನಿಮಗೆ ದುಡ್ಕೊಂಡು ತಿನ್ನೋಕ್ಕಾಗಿ ಇನ್ನೊಬ್ರು ತಂದಾಕಿಲ್ಲ ತಿನ್ಕೊಂಡು ಬಿದ್ದಿರ್ತೀರ. ಸೊ ಫಸ್ಟು ನಿಮ್ಮ ಮೈಂಡಲ್ಲಿ ನೀವು ಇಟ್ಕೊಳ್ಳಿ. ರಿಪೀಟೆಡ್ ಕ್ಲಾತ್ಸ್ ಹಾಕ್ತೀಯ ಅಂತ ಅಂದರೆ ಖಂಡಿತವಾಗೂ ಇವಾಗ ನನಗೆ ಅಷ್ಟೊಂದು ದುರಾಂಕಾರ ಇಲ್ಲ. ಒಂದ್ಸಲ ಕೆಲವರು ಹೇಳ್ತಾರೆ, ನಂಗೆ ಒಂದ್ಸಲ ಕುತ್ತಿ ಹಾಕಿಬಿಟ್ಟು ನಂಗೆ ಇನ್ನೊಂದ್ಸಲ ಹಾಕೋಕ್ಕೆ ಇಷ್ಟ ಆಗಲ್ಲಮ್ಮ. ಖಂಡಿತವಾಗೂ ನಾನು ಆ ಥರ ಅಲ್ಲ. ನಾನು ಓಪನ್ ಆಗೇ ಹೇಳ್ತೀನಿ, ಖಂಡಿತವಾಗೂ ನಾನು ಆ ಥರ ಅಲ್ಲ. ನನ್ನ ಹತ್ರ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಇರೋದೇ ಒಂದು 4-5 ಟೀ-ಶರ್ಟ್ಸ್ ಇದೆ. ಇನ್ನು ರೆಗ್ಯುಲರ್ ಟಾಪ್ಸ್ ನಮ್ಮಮ್ಮ ಒಂದ್ಸಲ ಇವಾಗ ಮೊನ್ನೆ 5 ಟಾಪ್ಸ್ ಕೊಡ್ತು. ಇನ್ನೊಂದು 7-8 ಟಾಪ್ಸ್ ಇರ್ಬೋದು. ಜೀನ್ಸ್ ಒಂದು 7-8 ಜೀನ್ಸ್ ಇರ್ಬೋದು. ಸ್ಯಾರೀಸ್ ಬೇಜಾನಿದೆ. ಸ್ಯಾರೀಸ್ಗಂತೂ ನಾನು ಸೀರಿಯಸ್ ಆಗಿ ಕೌಂಟೇ ಮಾಡೋಕೆ ಹೋಗಿದ್ದೆ. ರೆಗ್ಯುಲರ್ ಯೂಸ್ಗೆ ನಾನು ಸ್ಯಾರಿ ಹಾಕಲ್ಲ, ಇದೇ ಥರದ್ದು ಹಾಕೋದು. ಸೊ ನಾನು ಇದನ್ನು ರಿಪೀಟೆಡ್ ಕ್ಲೋತ್ಸ್ ಹಾಕ್ತೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮಾ ಇಲ್ಲ ತಾನೆ? ಫಸ್ಟ್ ನಿಮ್ಮದನ್ನ ನೀವು ನೋಡ್ಕೊಳ್ಳಿ. ಆ್ಯಂಡ್ ರಿಪೀಟೆಡ್ ಕ್ಲೋತ್ಸ್ ಹಾಕ್ತೀಯ ಅಂದ್ರೂ ಕೂಡ ಪ್ರತಿ ಒಂದನ್ನು ಕೂಡ ನಾನು ನನ್ನ ದುಡ್ಡಲ್ಲೇ ತೊಗೊಂಡಿರ್ತೀನಿ, ಇನ್ನೊಬ್ರು ದುಡ್ಡಲ್ಲ. ಈ ಥರ ಕಮೆಂಟ್ ಆಗ್ತದೆ. ಸೀರಿಯಸ್ ನಾನು ಇಷ್ಟು ದಿವಸದ ಯಾವುದು ಕಮೆಂಟಿಗೆ ರಿಪ್ಲೈ ಮಾಡಿರಲಿಲ್ಲ. ಇದೊಂದು ನಂಗೆ ತುಂಬ ಬೇಜಾರಾಗೋದು. ಏನಪ್ಪ ಇವರು ಈ ಥರನ ಅಂತ ಅನ್ಸ್ಬಿಟ್ಟು ಫಸ್ಟು ನಿಮ್ಮದನ್ನ ನೀವು ನೋಡ್ಕೊಳ್ಳಿ, ನಿಮ್ಮದನ್ನ ನೀವು ಸರಿ ಮಾಡ್ಕೊಳ್ಳಿ. ಇವೆಲ್ಲ ಬೇಕಾಗಿಲ್ಲ. ನಾನು ಸೋಷಿಯಲ್ ಮೀಡಿಯಾಗೆ ಬರೋದು ಏನಕ್ಕೆ ಅಂತಂದರೆ ನನ್ನನ್ನು ನೋಡಿ ನೀವು ನಾನು ಚೆನ್ನಾಗಿದ್ದೀನಾ ಅಥವಾ ನಾನು ಹೆಂಗಿದ್ದೀನಿ. ಹೌದು, ನಾನು ಚೆನ್ನಾಗಿ ರೆಡಿ ಆದಾಗ 1-2 ಸಲ ಕೇಳಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅದು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ನೀವು ನನ್ನ ಕ್ಲಾತ್ಸ್ ನೋಡಿ, ನಾನು ರಿಪೀಟೆಡ್ ಕ್ಲಾತ್ಸ್ ಹಾಕ್ತೀನ ಈಗ, ನಾನು ಹೆಂಗೆ ಮೇಕಪ್ ಮಾಡ್ಕೊಂಡಿದ್ದೀನಿ ನೋಡಿ, ನಾನು ಅವೆಲ್ಲ ಹೇಳಲ್ಲ. ನಾನು ಬರೋದೇನೆ ವಿಡಿಯೋ ಮಾಡೋದಕ್ಕೋಸ್ಕರ. ಫಸ್ಟ್ ನಿಮ್ಮದನ್ನ ನೀವು ನೋಡ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ಯಪ್ಪ ಸೀರಿಯಸ್ ತಲೆನೋವು ಬಂದು. ಐ ಥಿಂಕ್ ನಿಮ್ಮ ಕಮೆಂಟ್ಗೆ ರಿಪ್ಲೈ ಸಿಕ್ಕಿದೆ ಆಲ್ರೆಡಿ ಒಂದ್ಸಲ. ಇವಾಗ ನಾನು ಕೂಡ ಮಾಡಿದ್ದೀನಿ. ನೆನಪಿರಲಿ, ನಿಮ್ಗೆ ಅಷ್ಟೊಂದು ಇತ್ತು ಅಂತ ಅಂದರೆ ಒಂದು ವಿಡಿಯೋ ನೀನು ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನೋಡು. ಅವಾಗ ಅದ್ರ ಎಫರ್ಟ್ ಎಷ್ಟಿರುತ್ತೆ ಅಂತ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಎಸ್ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ಹೇಳಿದ್ದಿಲ್ಲ, ಇದು ನಿಮಗೆ ರೀಸ್ಟಾಕ್ ಆಗಿದೆ. ಸೊ ನಿಮ್ಗೆ ಯಾರಿಗೆಲ್ಲ ಬೇಕು ಬುಕ್ಕಿಂಗ್ನ ಮಾಡ್ಕೋಬೋದು. ಈ ಸಲ 15 ಪೀಸಸ್ಗೆ ಆರ್ಡರ್ಸ್ ಹೇಳಿದ್ದೀನಿ. ಲಾಸ್ಟ್ ಟೈಮ್ ಕೂಡ 15 ಹೇಳಿ, ಬಟ್ ಅದು ಸ್ಟಾಕ್ ಇದೆ. 10 ಪೀಸಸ್ ಮಾತ್ರ ಕಳಿಸ್ಕೊಟ್ಟಿದ್ರು ಅವರು. ಸೀರಿಯಸ್ ನನ್ಗೆ ಇವಾಗ ಸ್ವಲ್ಪ ಪೆಟ್ಟಾಗಿ ನಡೆಯೋಕ್ಕೂ ಕೂಡ ಆಗ್ತಿಲ್ಲ. ಒಂದು ಸ್ಟೆಪ್ಸ್ ಹತ್ಕೊಂಬರ್ಬೇಕು. ಸ್ಟೆಪ್ಸ್ ಹತ್ತ ಕೂಡ ಕಷ್ಟಪಡ್ತೀನಿ. ಆಂಧ್ರಲ್ಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ನನ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಸೊ ಸಿಂಗಲ್ ಆಗಿದ್ದೀನಿ, ನಾನು ಏನಾದ್ರು ಮಾಡ್ಬೇಕು ನಾನು ಅಚ್ಚುಗೆ ಅನ್ನೋದಕ್ಕೋಸ್ಕರ ಅಂತ ನಿಮ್ಮಂತರ ಬಂದ್ಬಿಟ್ಟು ನನ್ನೊಂದೆಲ್ಲಿ ನನ್ನ ಗೋಪಾಲ ಅನ್ನೋ ಥರ ಸಿಟ್ಟು ಬರ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಿ. ಆ್ಯಂಡ್ ಎಸ್, ಸುಮಾರು ಜನ ಕೇಳ್ತಿದ್ರಿ ಅಲ್ವಾ ಟಿಪ್ಸೇ. ನಾನು ಸುಮಾರು ಜನಕ್ಕೆ ಇಲ್ಲ ಅಂತಲೇ ಹೇಳಿದ್ದೆ. ಬಟ್ ಇವಾಗ ಇದು ನಿನ್ನೆ ಬಂದಿರುವಂಥ ಸ್ಟಾಕ್. ಇದು ಒಂದು ವೆಬ್ಸೈಟ್ ಚೇನು ನೋಡಿ, ಫುಲ್ಲು ಕಲೆಕ್ಷನ್ಸ್ ಬಂದಿದೆ. ನಿಮ್ಗೆ ಎಷ್ಟು ಬೇಕು ವೈಟಿ 1 2 3 4 5 6 7 8 9 10. ಸೊ ಇಷ್ಟು ಕಲೆಕ್ಷನ್ಸ್ ಬಂದರೆ ನಿಮ್ಗೆ ಯಾವುದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ತುಂಬ ಕಲೆಕ್ಷನ್ಸ್ ಬಂದಿದೆ, ರೀಸ್ಟಾಕ್ ಆಗಿದೆ. ಇದು ಆ್ಯಕ್ಚುಲಿ ರೀಸ್ಟಾಕ್ ಆಗಿ ಒಂದು 4 days ಆಗಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಇದರಲ್ಲೂ ಅಪ್ಡೇಟ್ ಮಾಡಿದ್ದೆ, ನಮಗೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಚೆಕ್ ಮಾಡಬಹುದು. ಇದೊಂದು ಓಪನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ತೋರಿಸೋಣ ನಿಮಗೆ ಅಂತ ಹೇಳ್ತು. ಬಿಕಾಸ್ ಇದೆಲ್ಲ ಕೂಡ ಪ್ಯಾಕ್ ಆಗಿರುತ್ತಲ್ಲ, ಇದು ಅವಾಗ ಓಪನ್ ಮಾಡಿ ಯಾವಾಗ ತೋರಿಸ್ಕೋಬೋದು ಹಿಂಸೆ ಅಂತ ಅನಿಸುತ್ತೆ.
ಸೊ ಈ ಪ್ರೈಸ್ ಅಲ್ಲಿ ನಾನು ಇನ್ನೊಂದು ಇದು ಮಾಡ್ತಾ ಇದ್ದೀನಿ, ನೋಡ್ಬೋದು. ಹಿಪ್ ಚೈನ್ ತುಂಬಾನೇ ತುಂಬಾ ಜನ ಕೇಳ್ತೀರಂತ ಒಂದು ಹಿಪ್ ಚೈನ್ ಇದಾಗಿರುತ್ತೆ. ಇದ್ರಲ್ಲಿ ನಿಮಗೆ ಫುಲ್ ಲಕ್ಷ್ಮಿ ಹಿಪ್ ಚೈನ್ ಬರುತ್ತೆ. ಅಂಡ್ ನಿಮಗೆ ಇಷ್ಟು ಅಗಲ ಇರೋದ್ರಿಂದ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಹುಕ್ಕಿ ಇರುತ್ತೆ ಈ ತರ. ಓಪನ್ ಮಾಡಕ್ಬೋಲ್ಲ, ಹೊಸ ಹೊಸ ಐಟಮ್ಗಳೆಲ್ಲ ಹಂಗೆ ಅನ್ಸುತ್ತೆ, ಓಪನ್ ಮಾಡೋಕ್ಕೇ ಕಷ್ಟ ಆಗುತ್ತೆ. ಸಿ ಹಿಪ್ ಚೈನ್ ಅಂಡ್ ಇದರ ಪ್ರೈಸ್ ಬಂದು ರೆಗ್ಯುಲರ್ ಪ್ರೈಸ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, 598 rupees ಫ್ರೀ ಶಿಪ್ಪಿಂಗ್. ಸಾರಿ, 550 rupees ಫ್ರೀ ಶಿಪ್ಪಿಂಗ್. ಇದು ನಾಟ್ 599, 550 rupees ಫ್ರೀ ಶಿಪ್ಪಿಂಗ್. ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಹಿಪ್ ಚೈನ್ ಇದು. ಲಕ್ಷ್ಮಿ ಟೈಪಲ್ಲಿ, ಲಕ್ಷ್ಮಿ ಕಾಸಿನ್ ಟೈಪಲ್ಲಿ ಇರುವಂತಹ ಶಾರ್ಟ್ ನೆಕ್ಲೆಸ್ ನೋಡ್ಬೋದು. ಲಕ್ಷ್ಮಿ ಕಾಸಿನ್ ಟೈಪಲ್ಲಿ ಇದು ನೆಕ್ಲೆಸ್ ಬರುತ್ತೆ. ಫುಲ್ಲು ನಿಮಗೆ ಈ ಥರ ಕುತ್ಕೊಳ್ಳುತ್ತೆ. ಕಾಸಿನ ಥರ ಟೈಪಲ್ಲಿ, ಸಾರಿ ಕಾಸಿನ ನೆಕ್ಲೆಸ್ ನೋಡ್ಬೋದು. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಸಿನ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಸಖತ್ತಾಗಿದೆ. ಇದಕ್ಕೆ ಇಯರಿಂಗ್ಸ್ ಕೂಡ ಬಂದು ಈ ಥರ ಒಂದು ಸಿಂಗಲ್ ಆಗಿ, ಅಂದರೆ ಇದೇನಿದೆಯಲ್ವಾ ಇದು ನಿಮಗೆ ಒಂದು ಇಯರಿಂಗ್ ಆಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ವಿತ್ ನೆಕ್ಲೆಸ್ ಸಣ್ಣದಾಗಿದೆ ಇದು. ನೋಡಿ ಈ ಥರ ಫುಲ್ಲು ರೌಂಡ್ ಆಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 599 rupees ಫ್ರೀ ಶಿಪ್ಪಿಂಗ್. ಸೊ ಸ್ಕ್ರೀನ್ಶಾಟ್ನ ತಗೋಬೋದು ಯಾರಾದರೂ ಬೇಕು ಅಂತ ಅಂದರೆ. 599 rupees ಫ್ರೀ ಶಿಪ್ಪಿಂಗ್ ಇರುತ್ತೆ. ನಾನು ಇದರಲ್ಲಿ ನಿಮಗೆ ಕಲೆಕ್ಷನ್ಸ್ನ ತೋರಿಸ್ತೀನಿ, ಬಟ್ ನನ್ನ ಮೈಂಡ್ ಎಲ್ಲ ಎಷ್ಟು ಅಪ್ಸೆಟ್ ಆಗಿದೆ ಅಂತಂದರೆ ಏನೋ ಬೈಬೇಕು ಅಂತ ಅನಿಸ್ತೈತೆ ನನಗೆ. ಬಟ್ ಏನು ಮಾಡಿ, ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಯೂಸ್ ಮಾಡೋ ಥರ ಇಲ್ಲ. ಅದಕ್ಕೆ ಎಲಿಫೆಂಟ್ ನೆಕ್ಲೆಸ್, ವಾ ಇದಂತೂ ಸೇಮ್ ಗೋಲ್ಡ್ ಥರನೇ ಇದೆ. ಸೇಮ್ ಅಷ್ಟೊಂದು ಗೋಲ್ಡ್ ಥರನೇ ಕಾಣಿಸುತ್ತೆ ಕೂಡ. ಆ್ಯಂಡ್ ಇದು ಕೋಟಿಂಗ್ ಕಲರಿಂಗ್ ಪ್ರತಿಯೊಂದು ಕೂಡ ನಿಮಗೆ ಗೋಲ್ಡ್ ಶೇಡಲ್ಲೇ ಬರುತ್ತೆ. ನಾನು ಲಾಸ್ಟ್ ಟೈಮ್ ಜಾಸ್ ಸರ್ಕಸ್ಗೆ ಹೋಗಿದ್ದಾಗ ನಾನು ನೋಡಿದೆ, ಒಂದು ಮಾಟಲ್ ತೋರಿಸಿದೆ. ನನಗೆ 790 rupees ಫ್ರೀ ಶಿಪ್ಪಿಂಗ್ ಅಂತ ಇತ್ತು. ಒಂದು ಮಾಟಲ್ನ ತೋರಿಸಿದೆ. ಅದೊಂದು ಮತ್ತು ಇದೊಂದು ಯಾರೋ ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದು, ಅಂದರೆ ಈ ಥರ ಟೈಪಲ್ಲಿ ಗೋಲ್ಡಲ್ಲಿ ಮಾಡಿಸ್ಕೊಂಡಿದ್ದು. ಅದನ್ನೇ ನೋಡಿ ನಾನು ಇದನ್ನು ತರಿಸಿದ್ದು. ಎಸ್ ಇದು ಕೂಡ ಅದೇ ಥರ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ಹೇಳಿ ಮಾಡಿಸ್ಕೊಂಡಿದ್ರು. ಆ್ಯಂಡ್ ಮಾಟಲ್ ಬಂದ್ಬಿಟ್ಟು ಅವಾಗಿನ ಅವರು ಸ್ಟಾಕ್ ಬಂದಾಗೇನೋ ಓಪನ್ ಮಾಡಿ ಸೆಟ್ ಮಾಡಿ ಅದೇನೋ ಮಾಡ್ತಾಯಿದ್ರು. ಬಟ್ ಅವಾಗ ನಾನು ಅದು ಮಾಟಲ್ನ ನೋಡಿದೆ. ಇದನ್ನ ತರಿಸಿದ್ದು ರೀಸನ್ ಏನಂದರೆ ಸೇಮ್ ಟು ಸೇಮ್ ಇದೇ ಥರದಲ್ಲಿ ಅವರು ಎಲಿಫೆಂಟ್ ಟೈಪಲ್ಲೇ ಗೋಲ್ಡ್ ಮಾಡಿಸ್ಕೊಂಡಿದ್ದು. ಅದನ್ನು ನೋಡ್ಬಿಟ್ಟೆ ನಾನು, ಓಕೆ ಈ ಥರ ಅಲ್ಲಿ ಮಾಡಿಸ್ಕೊಂಡಿದ್ರು ಒಂದ್ಸಲ ನಾವು ಹೋಗಿದ್ದಾಗ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದು. ಸೊ ಇದು ಕೂಡ ಅಷ್ಟೇ, ನಿಮಗೆ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಮಟೀರಿಯಲ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಅಷ್ಟೇ ಬ್ಯೂಟಿಫುಲ್ ಕೂಡ ಇದೆ. ಆ್ಯಂಡ್ ಇಯರಿಂಗ್ಸ್ ಕೂಡ ಬರುತ್ತೆ. ಪ್ರತಿಯೊಂದು ಕೂಡ ನಿಮಗೆ ಇಯರಿಂಗ್ಸ್ ಬರುತ್ತೆ. ಸೇಮ್ ಥರ ಎಲಿಫೆಂಟ್ ಟೈಪಲ್ಲಿ ಇಯರಿಂಗ್ಸ್, ಅಂದರೆ ಇದೇನು ಒಂದು ಎಲಿಫೆಂಟ್ ಇದೆಯಾ ಇದು ನಿಮಗೆ ಒಂದು ಇಯರಿಂಗ್ ಆಗಿ ಬರುತ್ತೆ ಸ್ಟ್ರೆಟ್ ಟೈಪಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್. 599 rupees ಫ್ರೀ ಶಿಪ್ಪಿಂಗ್. ಇನ್ನೊಂದೇನು ಗೊತ್ತಾ, ನನ್ನ ಫೇಸ್ ಬಗ್ಗೆ ನೀವು ಯಾಕೆ ಕಮೆಂಟ್ ಮಾಡಬೇಕು, ನಾನು ಹೆಂಗಿರ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲೂ ಕೂಡ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ, ತುಂಬ ಬೆಳ್ಳಗಿದ್ದೀನಿ, ನಾನು ಎಲ್ಲೂ ಹೇಳೇ ಇಲ್ಲ. ಅವಳಿಗೆ ಇದಕ್ಕೊಂದ್ಸಲ ರಿಪ್ಲೈ ಮಾಡಿದ್ದೀನಿ, ಎಲ್ಲೂ ಹೇಳೇ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು. ಅದು ನಾನು ಬ್ಲ್ಯಾಕ್ ಇದ್ದೆ, ಹೌದು ಇದಕ್ಕೇನು ತುಂಬ ಬ್ಲ್ಯಾಕ್ ಇದೆ. ಇವಾಗೂ ಬ್ಲ್ಯಾಕ್ ಇದ್ದೀನಿ, ಇದಕ್ಕೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇದ್ದೆ ನಾನು. ಇವಾಗ ನಮ್ಮ ಮನೇಲೇ ಹೇಳೋರು, ಯಾಕೆ ನೀನು ಇಷ್ಟು ಕಪ್ಪಗಿದ್ಯಾ? ನಮ್ಮ ಅಣ್ಣ ಇವಾಗೂ ಆಡ್ಕೊಂತಿರ್ತೇನೆ, ನಿಂದೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಲರ್ ಬಂದಿದ್ಯಾ, ಫಸ್ಟ್ ಹೊಸಿ ಕಪ್ಪಗಿದ್ದೇನೆ ಅಂತ ಹೇಳ್ಬಿಟ್ಟು. ಇವಾಗ ದೇವ್ರು ಕೊಟ್ರೆ ಬಣ್ಣ ಇಟ್ಕೊಂಡು ಉಜ್ಜಕ್ಕಾಗಲ್ಲ, ತೊಳೆಯೋಕ್ಕಾಗಲ್ಲ. ಅದು ಅವರು ನಮ್ಮ ಇಷ್ಟ, ನಮಗೆ ನಾವು ಬ್ಯೂಟಿಫುಲ್ ಆಗೇ ಕಾಣಿಸ್ತೀವಿ. ಚಾರುಲತಾ ಸೆಟ್ ಸರಿ ನೋಡ್ಬೋದು. ರೀಸೆಂಟ್ ಆಗಿ ರಾಮಾಚಾರಿ ಸೀರಿಯಲ್ ಅಲ್ಲಿ ಚಾರುಲತಾ ಇದಾರಲ್ಲ, ಅವರು ಈ ತರ ಸೆಟ್ ಯೂಸ್ ಮಾಡ್ತಾರೆ. ಇದೊಂದು ಸೆಟ್ ಮತ್ತೆ ಇದೊಂದು ಸೆಟ್. ಈಗ ಇನ್ನ ಸುಮಾರು ಕಲೆಕ್ಷನ್ ಇವತ್ತು ತೋರಿಸೋ ಸೆಟ್ಸ್ ಅಲ್ಲಿ ಇದೊಂದು ಮತ್ತೆ ಇದೊಂದು ಅವರು ಬೈ ಮಾಡಿದಂತಹ ಸೆಟ್. ಹಾಗಾಗಿ ತುಂಬಾ ಜನ ಈ ಸೆಟ್ ನ ಚಾರುಲತಾ ಸೆಟ್ ಅಂತಾನೆ ಕರಿತಿದ್ರು. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಶಾರ್ಟ್ ಹಾರ ಬರುತ್ತೆ.
ಆ್ಯಕ್ಚುಲಿ ಇದು ಮರೂನ್ ಒಂದು ಇದು ವೈಟ್ ಎರಡು ಮಿಕ್ಸ್ ಇರೋದ್ರಿಂದ ಇದು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಬಟ್ ನೀವೀಗೆಲ್ಲ ರೇಷ್ಮೆ ಸ್ಯಾರಿಗಳು ಈ ಕಲರ್ ಬಂದುಬಿಟ್ಟು ಬಿಕಾಸ್ ಈ ಕಲರ್ ಇದ್ದರೆ ಸ್ವಲ್ಪ ಈ ಥರ ಕಾಣಿಸುತ್ತೆ. ಸೊ ಇದು ಗೋಲ್ಡ್ ಇರೋದ್ರಿಂದ ಇದು ವೈಟ್ ಇರೋದ್ರಿಂದ ನೀವು ಎಲ್ಲ ಸ್ಯಾರೀಸ್ಗೂ ಗ್ರೀನ್, ವೈಟ್, ಪಿಂಕ್, ಗೋಲ್ಡ್, ಸಿಲ್ವರ್, ಬ್ಲೂ, ನೆವಿ ಬ್ಲೂ ಕಲರ್ಸ್ ನೋಡ್ಬೇಕಾದ್ರೆ ಈಗ ನೋಡಿದ್ರೆ ಸಾಕು ಗೈಸ್. ಇಲ್ಲಿ ಸ್ಕೈ ಬ್ಲೂ, ಸಿಮೆಂಟ್ ಕಲರ್ ಎಲ್ಲ ಕಲರ್ ಕೂಡ ಇದನ್ನು ನೀವು ಮ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಬಂದು ಇಯರಿಂಗ್ಸ್ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ಇನ್ನೊಬ್ರು ಕೇಳಿದ್ರು ಏನಂತ ಗೊತ್ತಾ, ನನ್ನ ಬೈಕಿಂದು ಹಳೆ ಕಮೆಂಟ್ ಇದು, ಆದ್ಯ ಅಂತ ಎಷ್ಟು ನೀಟಾಗಿ ಸ್ಟೈಲಾಗೆಲ್ಲ ಹಾಕಿಸ್ಬೋದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹಾಕ್ಸಿದ್ರೆ ಅಂತ ಹೇಳಿದ್ರು. ಬಟ್ ನಾನು ಅದನ್ನು ನನಗೆ ಆಸೆ ಕನ್ನಡದಲ್ಲೇ ಹಾಕಿಸ್ಬೇಕು ಅಂತ, ಬಿಕಾಸ್ ನಾನು ಕನ್ನಡಕ್ಕೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಈವನ್ ನಮ್ಮ ಅಂಗಡಿ ಹತ್ರ ಯಾರು ಬಂದು ಅವ್ರು ಹಿಂದಿಲಿ ಮಾತಾಡಿದ್ರು ಕೂಡ ನಾನು ರೆಸ್ಪಾನ್ಸ್ ಮಾಡಿದೆ ಕನ್ನಡದಲ್ಲಿ ಅವರಿಗೆ, ಬಿಕಾಸ್ ಅವ್ರು ಕರ್ನಾಟಕಕ್ಕೆ ಬಂದಿದ್ದಾರೆ, ನಾವು ಅವ್ರಿಗೆ ಕನ್ನಡ ಹೇಳಬೇಕು ಅಂತ. ಬಟ್ ನಾನು ಈಗ ಐಟಮ್ಸ್ ತರೋಕ್ಕೆಲ್ಲ ಹೈದ್ರಾಬಾದ್ಗೆ ಹೋಗ್ತೀನಲ್ಲ, ಸೀರಿಯಸ್ ಆಗಿ ಗೈಸ್, ಅಲ್ಲೂ ಸುಮಾರು ಜನ ನನ್ನ ಹತ್ರ ಕನ್ನಡದಲ್ಲೇ ಮಾತಾಡ್ತಾರೆ, ಬಿಕಾಸ್ ನಾನು ಅವ್ರ ಹತ್ರ ಕನ್ನಡದಲ್ಲೇ ಕಾನ್ವರ್ಸೇಷನ್ ಮಾಡ್ತೀನಿ. ಆಗ ಇಲ್ಲ ಆ ಕಡೆ ನಾನು ಹೊರಗಡೆ ಹೋದಾಗ ಅವ್ರಿಗೆ ಕನ್ನಡ ಬರೋದೇ ಇಲ್ಲ ಅಂದಾಗ ನಾನು ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಆ್ಯಂಡ್ ತಮಿಳು, ತೆಲುಗು ನನಗೂ ಸ್ವಲ್ಪ ಅರ್ಥ ಆಗುತ್ತೆ, ರಿಪೀಟ್ ಆನ್ಸರ್ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಆನ್ಸರ್ನ ಮಾಡ್ತೀನಿ. ಬಟ್ ನನಗೆ ಅದು ನನಗೆ ನನ್ನ ಆದ್ಯ ಕನ್ನಡದಲ್ಲಿರೋದು ನನಗೆ ತುಂಬ ಇಷ್ಟ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹೌದು ನೀವು ಹೇಳ್ದಂಗೆ ಆದ್ಯ ತುಂಬ ಸ್ಟೈಲಿಶ್ ಆಗೆಲ್ಲ ನಾವು ಹಾಕಿಸ್ಬೋದಾಗಿತ್ತು ನಾನು, ಬಟ್ ನನ್ನ ಕನ್ನಡ ನಂಗೆ ತುಂಬ ಇಷ್ಟ. ಯಾವಾಗೂ ನನಗೆ ಕನ್ನಡ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈವನ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನೋಡಿದ್ರೆ ಫಸ್ಟ್ PU, ಸೆಕೆಂಡ್ PU, ನಾನು ಸೆಕೆಂಡ್ PU ಅಷ್ಟೇ ಓದಿರೋದು. ಸೆಕೆಂಡ್ PU 10th ನೋಡಿದರೆ ಬೇರೆದೆಲ್ಲ ಕಮ್ಮಿ ಬಂದಿರುತ್ತೆ. ಬಟ್ ನನ್ನ ಯಾವ ಸಬ್ಜೆಕ್ಟಲ್ಲೂ ಕೂಡ ಕನ್ನಡದಷ್ಟು ನಾನು ತೆಗಿತಾ ಇಲ್ಲ, ಬಿಕಾಸ್ ನನ್ನ ಕನ್ನಡ ಸಬ್ಜೆಕ್ಟ್ ಅಂದರೆ ತುಂಬ ಇಂಟ್ರೆಸ್ಟ್ ಬರೋದು. ಐ ಥಿಂಕ್ ಎಲ್ಲದರಲ್ಲೂ ಕೂಡ 80-85 ಅಬೋನ ಇದೆ. ಈವನ್ ನಂದು 10th ನನ್ನ ಕನ್ನಡದ ಮಾರ್ಕ್ಸ್ ಬಂದಿದ್ದು 92. ಬೇರೆಲ್ಲ ಕಮ್ಮಿ ಬಂದಿದ್ದು, ನಮ್ಮಮ್ಮ ನಂದು ಪರ್ಸೆಂಟೇಜ್ 72% ಬಂದಿತ್ತು, ಬೇರೆಯವರೆಲ್ಲ ಸ್ವಲ್ಪ ಕಮ್ಮಿ ಬಂದಿತ್ತು. ನಾನು ಕನ್ನಡ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಗ್ತು, ಕನ್ನಡ ಫಸ್ಟ್ ಬಂದ್ಬಿಡೈತೆ ಅಂತ ಹೇಳ್ಬಿಟ್ಟು. ಈವನ್ ನಾನು ಹೋಗಿ ಕೂಡ ಕನ್ನಡ ಮೀಡಿಯಮ್ 10th. ಆಮೇಲೆ ಅಮ್ಮ ನಾನು ಮಾಡ್ಕೇಳಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬಿಟ್ಟೆ. ಬಟ್ ಆಮೇಲೂ ಕೂಡ ಅಲ್ಲಿ ಹೋಗಿ ಚೇಂಜ್ ಮಾಡಿ ನಾನು ಕನ್ನಡ ಸಬ್ಜೆಕ್ಟ್ನ ತೊಗೊಂಡೆ. ಆ್ಯಂಡ್ ಎಸ್ ದಿಸ್ ಬ್ಯೂಟಿಫುಲ್. ಸೊ ನಾನು ಹೇಳಿದೆ ಅಲ್ವಾ ನಿಮಗೆ, ನನಗೆ ಕನ್ನಡದಲ್ಲಿ ನನ್ನ ಮಗಳ ಹೆಸರು ಕನ್ನಡದಲ್ಲೇ ಹಾಕಿಸ್ಬೇಕು ಅಂತ ಇತ್ತು, ಅದರಲ್ಲೇ ಕನ್ನಡದಲ್ಲೇ ನಾನು ಹಾಕ್ಸಿದ್ದೀನಿ. ಇವನ್ ನನ್ನ ಬೋರ್ಡಲ್ಲೂ ಅಷ್ಟೇ ನಾನು ಎಲ್ಲ ಕನ್ನಡದಲ್ಲೇ ಹಾಕ್ಸಿರೋದು. ನಾನು ಕೇಳ್ಬೋದು ಇಲ್ಲಿ ಲೋಗೋ ಮಾತ್ರ ಯಾಕೆ ಇಂಗ್ಲೀಷಲ್ಲಿದೆ ಅಂತ, ಬಟ್ ಇಲ್ಲಿ ಎಲ್ಲರೂ ಕೂಡ ನೋಡ್ತಾರಲ್ವಾ. ಈವನ್ ನನ್ನ ಹತ್ರ ಎಲ್ಲ ಕಡೆ ಕೂಡ ಬೈ ಮಾಡ್ತಾರೆ, ಅವ್ರಿಗೆ ನೇಮ್ನ ಓದಕ್ಕೆ ಬರಲ್ಲ. ನಾನು ಬರೀ ಕನ್ನಡದಲ್ಲೇ ಹಾಕ್ಬಿಟ್ರೆ ನೇಮ್ ಓದಕ್ಕೆ ಬರಲ್ಲ. ಇದು ಒಂದು ಪರ್ಪಸ್ಗೋಸ್ಕರ ಇದು ಬಂದು ಈ ಲೋಗೋ ಮಾತ್ರ ಇಂಗ್ಲೀಷಲ್ಲಿದೆ. ಇವನ್ ನಮ್ಮ ಕಡೆ ಕೇರಳ, ತಮಿಳ್ನಾಡು, ಈವನ್ USA ಕೂಡ ನಾನು ಶಿಪ್ಮೆಂಟ್ನ ಮಾಡ್ತೀನಿ. ಆ್ಯಂಡ್ ನೋಡ್ಬೋದು ದೀಸ್ ಬ್ಯೂಟಿಫುಲ್. ಇದು ಕೂಡ ಅಷ್ಟೇ ನಿಮಗೆ ಶಾರ್ಟ್ ನೆಕ್ಲೆಸ್ ಟೈಪಲ್ಲಿ ಬರುತ್ತೆ, ಸೇಮ್ ಆ್ಯಶ್ ಓನ್ ಗೋಲ್ಡ್ ಥರನೇ ಬರುತ್ತೆ. ಸೇಮ್ ಗೋಲ್ಡ್ ಪೆಂಡೆಂಟ್, ಗೋಲ್ಡ್ ಸ್ಮಾಲ್ ಆಗಿ ನೀವು ಚೈನ್ನ ಮಾಡಿಸ್ಕೊಂಡ್ರೆ ಸ್ಮಾಲ್ ಚೈನ್ ಯಾವ ಥರ ಬರುತ್ತೆ, ಇದೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ಮಾಲ್ ಆಗಿ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಿನಿಶಿಂಗ್ ಕೂಡ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ಮ್ಯಾಟಲ್ಲೇನೇ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಸೆಟ್. ಆ್ಯಂಡ್ ತುಂಬ ಸಿಂಪಲ್ ಆಗಿ ಕೊಡಿದ್ರೆ ಇದು ಪಕ್ಕ ಗೈಸ್, ಇದು ಗೋಲ್ಡ್ ಥರ ಇದೆ, ಸೀರಿಯಸ್ ಆಗಿದೆ. ಇನ್ನೇ ಚೈನ್ ಇರೋದಕ್ಕೂ ಅದಕ್ಕೂ ನಿಜವಾಗೂ ಈ ಸಡನ್ ನೋಡಿ ಆರ್ಟಿಫಿಷಿಯಲ್ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಅಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ರೆ. ಸೊ ನೋಡ್ಬೋದು ನೀವು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ರೆ ಅಷ್ಟು ನೀಟಾಗಿದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಇದು 598 rupees ಫ್ರೀ ಶಿಪ್ಪಿಂಗ್. ಅದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ, ಬರುತ್ತೆ. ₹598 ಫ್ರೀ ಶಿಪ್ಪಿಂಗ್ ಇದಾಗಿರುತ್ತೆ. ನೆಕ್ಸ್ಟ್ ನೆಕ್ಲೆಸ್. ಇವಾಗ ನಮ್ಮ ಅಣ್ಣ ಮೊನ್ನೆ ತಾನೇ ಆಡ್ಕೊಂಡಿದ್ದ ಗೈಸ್, ಒಂದು 2-3 ದಿವಸದಿಂದ ಆಡ್ಕೊಂಡಿದ್ದ. ನೀವು USA ಆರ್ಡರ್ಸ್ ಎಲ್ಲ ಬರುತ್ತಾ ಅಂತ ಹೇಳ್ಬಿಟ್ಟು 3 ದಿವಸದಿಂದ ಆಡ್ಕೊಂಡಿದ್ದೆ. ಮೊನ್ನೆ ಯಾರೋ ಒಬ್ರು USA ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ರು. ಬಟ್ USA ನಾನು ಡೈರೆಕ್ಟಾಗಿ ಶಿಪ್ಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಏನಂದರೆ ನಾನು USA ಕಡೆ ಹೋಗುವಂಥದ್ದು ಟೈಅಪ್ ಆಗಿರಲ್ಲ. ಬಟ್ ವೆಂಡರ್ಸು ಟೈಅಪ್ ಆಗಿರ್ತಾರೆ, ಬಿಕಾಸ್ ಅವ್ರಿಗೆ ಎಲ್ಲ ಕಡೆ ಆರ್ಡರ್ಸ್ ಇರುತ್ತಲ್ವಾ. ಆ ಕಡೆ ಔಟ್ ಆಫ್ ಕಂಟ್ರಿ ಕೂಡ ಟೈಅಪ್ ಆಗಿರ್ತಾರೆ. ಸೊ ನಾನು ಡೈರೆಕ್ಟಾಗಿ ಅವ್ರಿಗೆ ಆರ್ಡರ್ ಕೊಟ್ಬಿಡ್ತೀನಿ, ಅವ್ರಿಗೆ ಕಳಿಸ್ಕೊಡ್ತಾರೆ. ಇದಕ್ಕೂ ಪಕ್ಕ ಮ್ಯಾಚ್ ಆಗ್ತದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ನೆಕ್ಲೆಸ್. ಸಖತ್ತಾಗಿದೆ.
ಇದೇ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು ಸೇಮ್ ಇರೋದು ಆಲ್ಮೋಸ್ಟ್ 590 ರುಪೀಸಲ್ಲೇ ತೋರಿಸ್ತೀನಿ. 590 ರುಪೀಸ್ ಫ್ರೀ ಶಿಪ್ಪಿಂಗ್ ಇದು. ₹599 ಫ್ರೀ ಶಿಪ್ಪಿಂಗ್. ಯಾವ್ದಾದ್ರು ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಂಡು ಆರ್ಡರ್ ಮಾಡ್ಬೋದು. ಇದು ಸಿಂಗಲ್ ಪೀಸ್ ಅಷ್ಟೇ ಇರೋದು. ಇದರಲ್ಲಿ ಗ್ರೀನ್ ಕೂಡ ಬರುತ್ತೆ. ನಿಮಗೆ ಬೇಕು ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ತಾನೇ ಪೋಸ್ಟ್ ಮಾಡಿದ್ದೀನಿ, ನೋಡ್ಬೋದು. 598 ರುಪೀಸ್ ಫ್ರೀ ಶಿಪ್ಪಿಂಗ್ ಇದು. ಆ್ಯಂಡ್ ಗೋಲ್ಡಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ ಎಲ್ಲ ಫುಲ್ ನೆಕ್ಲೆಸ್ಸೇ ಬೇಕು ಅಂದರೆ ಇದು ನಿಮಗೆ ನೆಕ್ಲೆಸ್ ಏನೇ ಬರುತ್ತೆ. ಆ್ಯಂಡ್ ಇಲ್ಲಿ ಪಿಕಾಕ್ ಇದು ನಿಮಗೆ ಫಸ್ಟಲ್ಲಿ ಒಂಥರ ಕಲ್ಚರ್ ಡಿಸೈನಲ್ಲಿ ಫಸ್ಟಲ್ಲಿ ಗ್ರೀನ್ ಆ್ಯಂಡ್ ರೂಬಿ ಡಿಸೈನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಫುಲ್ಲು ನಿಮಗೆ ಪುಟಾಣಿಯಾಗಿ ಸುತ್ತಲೂ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ಗುಂಡಿನ ಥರ ಒಂದು ಫ್ಲವರ್ ಟೈಪಲ್ಲಿ ಒಂಥರ ನೋಡಿ, ಒಂಥರ ಗುಂಡಿನ ಟೈಪಲ್ಲೇ ಇಲ್ಲಿ ಪುಟಾಣಿಯಾಗಿ ಇನ್ನೊಂಥರ ಹೂವಿನ ಥರ ಕೂಸಿ ಕೆಳಗಡೆ ಗುಂಡಿನ ಥರ ಬಂದಿರೋ ಥರ ಇದೊಂದು ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಬರುತ್ತೆ. ಆ್ಯಂಡ್ ಅದೇ ಇಲ್ಲಿ ಒಂದು ಏನಿದೆಯಲ್ವ ಇದು, ಸೊ ಇದೊಂದು ನಿಮಗೆ ಇಯರಿಂಗ್ ಆಗಿ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ₹550 ಫ್ರೀ ಶಿಪ್ಪಿಂಗ್. ₹550 ಫ್ರೀ ಶಿಪ್ಪಿಂಗ್. ಆ್ಯಂಡ್ ಎಸ್ ಇದೊಂದು ಮಾಡಿಬಿಟ್ಟೆ. ಇದರಲ್ಲೇ ಅವಾಗೆ ತೋರಿಸಿದ್ನಲ್ಲ ನಿಮಗೆ ಸೆಟ್ಟು, ಎರಡು ಕೂಡ ಸಿಮಿಲರ್ ಇದೆ. ಎರಡು ಕೂಡ ಸೇಮೇ. ಬಟ್ ಇದರಲ್ಲಿ ಏನಪ್ಪಾ ಅಂತ ಅಂದರೆ ಇದರಲ್ಲಿ ಗೋಲ್ಡ್ ಇದೆ, ಇದು ವೈಟ್ ಇದೆ. ಸೊ ಕಂಪೇರ್ ಮಾಡಿ ಬೇಕಾದ್ರೆ ನೀವು ತೊಗೋಬೋದು. ಇದರಲ್ಲಿ ಗೋಲ್ಡನ್ ಬೀಡ್ಸ್ ಇದೆ, ಇದರಲ್ಲಿ ವೈಟ್ ಬೀಡ್ಸ್ ಇದೆ. ಇದರಲ್ಲಿ ಮಲ್ಟಿ ಕಲರ್ ವಿತ್ ಲಕ್ಷ್ಮಿ ಬರುತ್ತೆ. ಬಟ್ ಇದರಲ್ಲಿ ಫುಲ್ಲು ನಿಮಗೆ ಪಿಂಕಲ್ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಬಂಚ್ ಆಫ್ ಗೋಲ್ಡ್ ಬೀಡ್ಸ್ ವಿತ್ ಗೋಲ್ಡ್ ಬೀಡ್ಸ್ ಅಲ್ಲ ಸಾರಿ ವೈಟ್ ಬೀಡ್ಸ್ ವಿತ್ ಗೋಲ್ಡಲ್ಲಿ ಒಂಥರ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಸೇಮ್ ಎರಡು ಕೂಡ ಒಂದೇ ಥರನೇ ಇದೆ. ಆ್ಯಂಡ್ ಇದು ಕೂಡ ಅಷ್ಟೇ. ಪ್ರೈಸ್ ಬಂದ್ಬಿಟ್ಟು ₹598 ಫ್ರೀ ಶಿಪ್ಪಿಂಗ್. ಯು ಕ್ಯಾನ್ ಬೈ ಎನಿ ಒನ್. ₹598 ಫ್ರೀ ಶಿಪ್ಪಿಂಗ್. ಇದಾರು ತೊಗೊಳ್ಳಿ ₹598 ಫ್ರೀ ಶಿಪ್ಪಿಂಗ್. ಸಿಂಪಲ್ ಸೆಟ್. ಬಟ್ ನನ್ನ ಕಡೆ ಚಾರು ಅವ್ರು ತೊಗೊಂಡು ಸೆಟ್ ಬಂದ್ಬಿಟ್ಟು ಇದು ತೊಗೊಂಡಿದ್ರು. ನೀವು ರಾಮಾಚಾರಿ ಸೀರಿಯಲಲ್ಲಿ ನೋಡ್ಬೋದು, ಇದನ್ನು ತೊಗೊಂಡಿದ್ರು. ₹598 ಫ್ರೀ ಶಿಪ್ಪಿಂಗ್. ಅದೆಲ್ಲ ನಿಮಗೆ ಶಾರ್ಟ್ ನೆಕ್ಲೆಸ್ ಥರ ಬೇಕು, ಇನ್ನು ಸ್ವಲ್ಪ ಶಾರ್ಟಲ್ಲಿ ಬೇಕು, ನಮಗೆ ಶಾರ್ಟ್ ನೆಕ್ಲೆಸ್ ಟೈಪಲ್ಲೇ ಬೇಕು ಅನ್ನೋ ಥರ ಇದ್ದರೆ ಇಷ್ಟು ಶಾರ್ಟ್ ನೆಕ್ಲೆಸ್ ಇಷ್ಟು ಬರುತ್ತಿದೆ ಶಾರ್ಟ್. ಆ್ಯಂಡ್ ಪರ್ಲ್ ಕ್ವಾಲಿಟಿ ನೋಡ್ಬೋದು. ಫಸ್ಟ್ ಕ್ವಾಲಿಟಿ ಪರ್ಲ್ ಬರುತ್ತೆ. ಪೆಂಡೆಂಟ್ ಆ್ಯಂಡ್ ಪೆಂಡೆಂಟ್ ಇದು ಸ್ವಲ್ಪ ಆ್ಯಂಟಿಕ್ ಮಿಕ್ಸ್ ಇದೆ, ನಾಟ್ ಫುಲ್ಲಿ ಮ್ಯಾಟ್. ಇದು ಸ್ವಲ್ಪ ಆ್ಯಂಟಿಕ್ ಮಿಕ್ಸ್ ಇರೋವಂಥ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂತು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಸೇಮ್ ಪೆಂಡೆಂಟ್ ಟೈಪಲ್ಲೇ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂತು ₹550 ಫ್ರೀ ಶಿಪ್ಪಿಂಗ್. ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೋಬೋದು. ₹550 ಫ್ರೀ ಶಿಪ್ಪಿಂಗ್. ಆ್ಯಂಡ್ ಇದೊಂದು ಹೇಳಿದ್ನ ಚಾರೋ ಇದೊಂದು ಸೆಟ್ನ ತೊಗೊಂಡಿದ್ರು ಅಂತ ಹೇಳಿಬಿಟ್ಟು ಬಟ್ ಅವ್ರು ಇದನ್ನ ಎಲ್ಲೂ ಕೂಡ ಇನ್ನೂ ವೇರ್ ಮಾಡಿಲ್ಲ. ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದಾಗ ಅವರು ಒಂದು ಪೂಜೆಗೆ ಬೇಕು ಅಂತ ಹೇಳಿ ಇದನ್ನ ತೊಗೊಂಡಿದ್ರು. ಬಟ್ ಅವ್ರಿಗೆ ರಿಸೀವ್ ಆಗೋ ಅಷ್ಟರಲ್ಲಿ 1 ಡೇ ಲೇಟ್ ಆಗೋಯಿತು. ಅವ್ರು ಒಂದು ಪೂಜೆಗೆ ಒಂದು ಎಪಿಸೋಡ್ ಮಾಡಿದ್ರು. ರಾಮಾಚಾರ್ಯ ಬದಿಗೆ ಇವರೇ ಹೋಗಿ ಪೂಜೆ ಮಾಡಿದ್ರಲ್ಲ, ಸೊ ಆ ಎಪಿಸೋಡಿಗೆ ಬೇಕು ಅಂತ ಹೇಳಿಬಿಟ್ಟು ಅವ್ರು ಇದನ್ನ ಬೈ ಮಾಡಿದ್ರು. ಬಟ್ ಅವ್ರಿಗೆ ಅದು 1 ಡೇ ಲೇಟಾಗಿ ರೀಚ್ ಆಗಿ ಹೋಗ್ಬಿಡ್ತು. ಸೊ ಹಾಗಾಗಿ ಅವ್ರು ಇನ್ನೂ ವೇರ್ ಮಾಡಿಲ್ಲ. ಅದನ್ನು ಗೊತ್ತಿಲ್ಲ ಯಾವಾಗ ವೇರ್ ಮಾಡ್ತಾರೆ ಅಂತ. ನೋಡ್ಬೋದು ದಿಸ್ ಬ್ಯೂಟಿಫುಲ್ ಪರ್ಲ್ ಕಾಂಬೋ. ಇದು ನಿಮ್ಗೆ ಯಾವುದೇ ಥರ ಐಡಲ್ಸ್ ಬರಲ್ಲ, ಎಲ್ಲ ಕೂಡ ನಾನ್ ಐಡಲ್ ಬರುತ್ತೆ. ಆ್ಯಂಡ್ ಇಯರಿಂಗ್ಸ್ ಬಂದು ಈ ಥರ ಬರುತ್ತೆ. ಈ ಥರ ಇಯರಿಂಗ್ಸ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಇಲ್ಲಿ ಸೆಂಟರಲ್ಲಿ ಬಂದು ಗ್ರೀನ್ ಸ್ಟೋನ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಗ್ರೀನ್ ಸ್ಟೋನ್ ಬರುತ್ತೆ. ಆ್ಯಂಡ್ ಫುಲ್ಲು ನಿಮ್ಗೆ ಇಲ್ಲಿ ವೈಟಲ್ಲಿ ಸ್ಟೋನ್ಸ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಫುಲ್ಲು ವೈಟ್ ಸ್ಟೋನ್ಸ್ ಬರುತ್ತೆ. ಆ್ಯಂಡ್ ಇದು
ನಾರ್ಮಲ್ ಆಗಿ ಇದ್ರೆ ವೈಟ್ ಎಲ್ಲ ಇದಕ್ಕಿಂತ ಇದು ತುಂಬ ಸ್ಪೆಷಲ್ ಆಗಿದೆ. ಬಿಕಾಸ್ ಇದೆಲ್ಲ ಸೈಡು ಕೂಡ ನೇತಾಡ್ತಿರೋ ಥರ ನೋಡ್ಬೋದು, ಇದು ನೇತಾಡ್ತಿರೋ ಥರ ವೈಟ್ ಬರ್ಲರೇ ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಂಡ್ ವೈಟ್ ಆ್ಯಂಡ್ ಗೋಲ್ಡ್ ಮಿಕ್ಸ್, ನಾಟ್ ಫುಲ್ ವೈಟ್, ಇದು ವೈಟ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಪಲ್ಸ್, ಒಂಥರ ಕ್ರೀಮ್ ಕಲರ್ ಅಂತ ಹೇಳ್ಬೋದು, ಆ ಥರದಲ್ಲಿ ಇದೆ ಇದು ಡಿಸೈನು. ಆ್ಯಂಡ್ ಇದಕ್ಕಿಂತ ಇಯರಿಂಗ್ಸ್ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1099 ಫ್ರೀ ಶಿಪ್ಪಿಂಗ್, 1099 ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟಿಂಗ್. 3D ಕಾಂಬೋ ಸೆಟ್. ನೋಡ್ತಾ ಇದ್ದೀರಲ್ವಾ, ಇದು ನಿಮಗೆ ನಕ್ಷಿ ಡಿಸೈನ್. ಆಲ್ವೇಸ್ ನಾನು ತುಂಬ ಸತಿ ಹೇಳ್ತೀನಿ, ನಕ್ಷಿ ಹಾಕಿದ ತಕ್ಷಣ ಫಸ್ಟ್ ಕ್ವಾಲಿಟಿ ಆ್ಯಂಡ್ ಅವರು ಡಿಸೈನ್ ಮಾಡಬೇಕಾದ್ರೆ ಫಸ್ಟಾಗಿ ಕ್ವಾಲಿಟಿಗೆ ಪ್ರಿಫರೆನ್ಸ್ನ ಕೊಡ್ತಾರೆ. ಕೆಲವೊಂದು ವರ್ಡ್ ನನಗೂ ಹೇಳೋಕ್ಕೆ ಬರಲ್ಲ. ಸೊ ನನಗೆ ಏನು ಗೊತ್ತು ನಾನು ಅದನ್ನೇ ಹೇಳ್ತೀನಿ. ನಾನು ಎಲ್ಲದಕ್ಕೂ ಖಂಡಿತವಾಗಿ ಯಾರೋ ಓವರಾಗಿ ಆಡ್ತೀನಿ ಅಂತ, ಏನೋ ಹೊರಗೆ ಆಡ್ತೀನಿ ಅಂತ ಗೊತ್ತಾಗಲ್ಲ. ನಾನು ಹಂಗೆ ಹಿಂಗೆ ಇವೆಲ್ಲ ತೋರಿಸ್ಕೊಳ್ಳಲ್ಲ. ನಾನು ಮಾತಾಡೋದೇ ಇದೇ ಭಾಷೆ, ಹಳ್ಳಿ ಭಾಷೆಲ್ಲೇ ಮಾತಾಡ್ತೀನಿ. ಸಮ್ಟೈಮ್ಸ್ ನೋಡ್ಕೊಂಡಿರ್ಬೋದು, ನಾನು ಎಷ್ಟೊಂದು ಸಲ ಬೆಂಗಳೂರು ಭಾಷೆ ಮಾತಾಡೋರು ಕೂಡ ನನ್ನ ಹಾಸನ ಭಾಷೆ ಬಂದೇ ಬಿಡುತ್ತೆ. ಸೊ ನಾನು ಹಂಗೆ ಫ್ರೆಂಡ್ಸ್, ಹಿಂಗೆ ಫ್ರೆಂಡ್ಸ್, ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಡೋಕ್ಕೆ ಹೋಗಲ್ಲ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಹಾರಮ್ ವಿತ್ ಶಾರ್ಟ್ ನೆಕ್ಲೆಸ್ ಕಾಂಬೋ. ಆ್ಯಂಡ್ ಇದಕ್ಕೆ ಬಂದು ಇಯರಿಂಗ್ಸ್, ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ನಿಮಗೆ ಇದು ಬಂದ್ಬಿಟ್ಟು ಪೆಂಡೆಂಟ್, 3D ಪೆಂಡೆಂಟ್ ಬರುತ್ತೆ. ಸೊ 3D ಪೆಂಡೆಂಟ್ ವಿತ್ ನಕ್ಷಿ ಡಿಸೈನ್ ಸೆಟ್. 3D ಪೆಂಡೆಂಟಲ್ಲಿ ನಿಮಗೆ ನಕ್ಷಿ ಡಿಸೈನ್ಸ್ ಬರುತ್ತೆ, ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ. ನೋಡ್ಬೋದು ನಕ್ಷಿ ಡಿಸೈನ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿದೆ. ಕೆಲವರು ನಕಾಶಿ ಡಿಸೈನ್ ಅಂತ ಹೇಳ್ತಾರೆ, ಕೆಲವರು ನಕ್ಷಿ ಡಿಸೈನ್ ಅಂತ ಹೇಳ್ತಾರೆ. ನಾನು ನಕ್ಷಿ ಡಿಸೈನ್ ಅಂತ ಹೇಳ್ತೀನಿ. ನಕಾಶಿ ಅಥವಾ ನಕ್ಷಿ ಎರಡು ಕೂಡ ಒಂದೇ ಇರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 1200 ರೂಪೀಸ್ ಫ್ರೀ ಶಿಪ್ಪಿಂಗ್, 1200 ರೂಪೀಸ್ ಫ್ರೀ ಶಿಪ್ಪಿಂಗ್. ಆ್ಯಂಡ್ ಎಸ್, ಇವತ್ತಿಗೆ ನನ್ನ ಇಷ್ಟು ಕಲೆಕ್ಷನ್ಸ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಯಾರೇ ಆಗಿರ್ಬೋದು, ನಾನು ಒಬ್ರಿಗೆ ಮಾತ್ರ ಕಮೆಂಟ್ ಹಾಕಿದ್ದಕ್ಕೆ ರಿಪ್ಲೈ ಮಾಡಿದ್ದೀನಿ. ಬಟ್ ನೀವು ಯಾರೇ ಆಗಿರ್ಬೋದು ಇನ್ನೊಬ್ಬರಿಗೆ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಥಿಂಕ್ ಮಾಡಿ ಕಮೆಂಟ್ನ ಹಾಕಿ. ಬಿಕಾಸ್ ಅವರು ಕೂಡ ತುಂಬ ಎಫರ್ಟ್ ಹಾಕಿನೇ ವಿಡಿಯೋನ ಮಾಡಿರ್ತಾರೆ, ತುಂಬ ಕಷ್ಟಪಟ್ಟು ಎಡಿಟಿಂಗ್ ಮಾಡ್ತಾರೆ. ನಾವೀಗ ವಿಡಿಯೋ ಮಾಡ್ತೀವಲ್ಲ, ಇದು ನಮ್ಗೆ ಏನೋ ಒಂದ್ಸಲ ಕುತ್ಕೊಂಡು ಮಾತಾಡ್ಬಿಡ್ತೀವಿ ಅಥವಾ ಏನೋ ಒಂದು ಬ್ಲಾಗ್ ಮಾಡಿಬಿಡ್ತೀವಿ, ನೋಡಿ ಫ್ರೆಂಡ್ಸ್ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನು ಎಡಿಟಿಂಗ್ ಮಾಡೋದಿದೆಯಲ್ಲ, ಸೀರಿಯಸ್ ಆಗಿ ನಾನು ಒಂದು 25 ನಿಮಿಷದ ವಿಡಿಯೋ ನಾನು ಹಾಕ್ತೀನಿ ಅಂತ ಅಂದರೆ ಮಿನಿಮಮ್ ನನಗೆ 1 hour ಟೈಮ್ ಬೇಕು ಅದನ್ನು ಎಡಿಟಿಂಗ್ ಮಾಡೋದಕ್ಕೆ. ಸೊ ಇನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಈ ತನಕ ಕೊನೆ ತನಕ ವಿಡಿಯೋನ ನೋಡಿದ್ರಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದೊಂದು ಡಿಸೈನ್ ನಾನು ಆಲ್ರೆಡಿ ತೋರಿಸಿದೆ, ಆಲ್ಮೋಸ್ಟ್ ಸೇಲ್ ಆಗ್ತಾ ಇದೆ. ಇನ್ನೂ ಫುಲ್ ಖಾಲಿಯಾಗಿದೆ, ಇನ್ನೊಂದು ಫುಲ್ ಖಾಲಿಯಾಗಿದೆ. ಮೇಲೆ ಕೂಡ ಆಗ್ತದೆ. ಸೆಟ್ಟೆ ತೋರಿಸಿ, ಮೆಹಂದಿ ಸೆಟ್ ಅಂತ ಹೇಳ್ತಿದ್ದೀರಲ್ಲ, ಇದು ಒಂದೇ ಡಿಸೈನ್ ಫುಲ್ಲು ನಾನು ಬಲ್ಕಲ್ಲಿ ತಗೊಳ್ಳೋದ್ರಿಂದ. ಸೊ ನಮ್ಗೆ ಇದು ಒಂದೇ ಡಿಸೈನ್ ಅವರು ಕೊಟ್ಟಿದ್ದು ಫುಲ್ಲು. ಇದೆಲ್ಲ ಡಿಸೈನ್ ಇದು ಪೂರ್ತಿ ಕೂಡ ಇದ್ದಿದ್ದು. ಸೊ ಡಿಸೈನ್ ತೋರಿಸಿ ಅಂತ ಮತ್ತೆ ಹೆಂಗೆ ಯೂಸ್ ಮಾಡಿದ್ರೆ ಏನಿಲ್ಲ, ಸಿಂಪಲ್ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಹಿಂಗೆ ಹಚ್ಕೊಂಡ್ಬಿಟ್ಟು ಇದನ್ನು ಕಿತ್ತು ಅಂಟಿಸ್ಕೊಂಡ್ಬಿಟ್ಟು ಅದನ್ನ ಮೆಹಂದಿನ ಹಿಂಗೆ ಅನ್ಕೊಳ್ಳೋದು ಅಷ್ಟೇ. ಹಾಕ್ಕೊಂಡ್ಬಿಟ್ಟು ಮೆಹಂದಿನ ಅಂದ್ಕೊಂಡು ಹಂಗೆ ಹಚ್ಕೊಂಡ್ರೆ ಸೊ ನೀಟಾಗಿ ಇದೇ ಥರ ಬಂದಿರುತ್ತೆ. ಆಮೇಲೆ ಸ್ವಲ್ಪ ಆರಿದ್ಮೇಲೆ ಫುಲ್ ಆರಿದ್ಮೇಲೆ ಇದನ್ನು ತೆಗ್ದಾಕ್ಬಿಡಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಡಿಸೈನ್ಸ್ ಯಾರು ಕೇಳ್ತಿದ್ರಿ ಅಲ್ವಾ, ನೋಡಿ ಇದು ಒಂದೇ ಡಿಸೈನ್ ಇರೋದು. ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಶಿಪ್ 80 ರೂಪೀಸ್ ಆಗುತ್ತೆ. ಬಟ್ ನಾನು ಇದನ್ನು ಸಿಂಗಲ್ ಶಿಪ್ಮೆಂಟ್ ಮಾಡಲ್ಲ. ನೀವು ಯಾರಾದ್ರೂ ಬೇಕು ಅಂತ ಅಂದರೆ ನನ್ನ ಕಡೆ ಪ್ರಾಡಕ್ಟ್ನ ಬುಕ್ಕಿಂಗ್ ಮಾಡ್ಕೊತೀರಲ್ಲ, ನನ್ನ ಹ್ಯಾಂಡ್ ಸ್ಟಾಕ್ ಪ್ರಾಡಕ್ಟ್ನ ಬುಕ್ಕಿಂಗ್ ಮಾಡಿಕೊಂಡ್ರೆ ಅದಕ್ಕೆ ನಾನು ಇದನ್ನು ಆ್ಯಡ್ ಮಾಡಿ ಕೊಡ್ತೀನಿ. ಅದ್ರ ಜೊತೆ ಬಾಕ್ಸ್ ಆ್ಯಡ್ ಮಾಡ್ಕೊಡ್ತೀನಿ. ಬಿಕಾಸ್ 80 ರೂಪೀಸ್ಗೆಲ್ಲ ನಾನು ಸಿಂಗಲ್ ಶಿಪ್ಮೆಂಟ್ ಮಾಡ್ಕೊಂಡು ಕೂತ್ಕೊಂಡು ಅದು ನಮ್ಗೆ ₹1 ಕೂಡ ಉಳಿಯಲ್ಲ. ಸೊ ಹಾಗಾಗಿ ಈ ಥರ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಬ್ಲಾಗ್ನ ಒಬ್ಬರು ಕೇಳಿದ್ರಿ, ನಿಮ್ಮದು ಸ್ಯಾರಿ ಕಲೆಕ್ಷನ್ಸ್ನ ತೋರಿಸಿ ಅಂತ ಹೇಳ್ಬಿಟ್ಟು. ಸ್ಯಾರಿ ಕಲೆಕ್ಷನ್ಸ್ ಇದು 2ನೇ ಸಲ ಕಮೆಂಟ್ ಬಂದಿರೋದು, ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ನಿಮ್ಮ ಹತ್ರ ಇದೆಯಾ, ಯಾವ ಥರ ನೀವು ಇದು ಮಾಡ್ತೀರಾ ಅಂತ. ನಾನು ಸ್ಯಾರಿ ವಿಡಿಯೋ 2-3 ಮಾಡಿರ್ಬೋದು. ಆಲ್ಮೋಸ್ಟ್ ಅದೆಲ್ಲ ಕೂಡ ನಮ್ಮ ಅಮ್ಮನ ಸ್ಯಾರಿನೇ. ಒಂದು ಮಾತ್ರ ಪಿಂಕ್ ಕಲರ್ ಸ್ಯಾರಿ ಮಾತ್ರ ನಂದು. ಅದೇನಂತ ಅಂದರೆ, ನನಗೆ ಸ್ಯಾರಿ ವಿಡಿಯೋ ಮಾಡೋದಕ್ಕೆ ನಮ್ಮ ಮನೆ ತುಂಬ ಚಿಕ್ಕದು. ಸೊ ನನ್ನ ಹಳೆಯ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಶಾಪ್ ಮಾಡೋದಕ್ಕಿಂತ ಮುಂಚೆ ನನ್ನ ಮನೇಲಿ ವಿಡಿಯೋ ಮಾಡ್ತೀನಿ. ಸೊ ನನಗೆ ಅಷ್ಟೇ ಸ್ಪೇಸ್ ಇರೋದು ಅಂತ ಕೂಡ ಹೇಳಿದೆ. ನಮ್ಮ ಮನೇಲಿ ಕೂಡ ನಾನು ವಿಡಿಯೋ ಮಾಡ್ತೀನಿ, ಇಷ್ಟೇ ಸ್ಪೇಸ್ ನನಗೆ ಸಿಗೋದು. ಸೊ ಅದೊಂದು ಸ್ಪೇಸ್ ಒಂದು ಪ್ರಾಬ್ಲಮ್. ಮತ್ತು ನಂದು 50% ಸ್ಯಾರಿ ಇಲ್ಲಿದ್ರೆ, ಇನ್ನೂ 50% ಸ್ಯಾರಿ ಅಚ್ಚಿದೆಲ್ಲ ನಮ್ಮ ಅಜ್ಜಿ ಊರಲ್ಲಿ ಅಲ್ಲಿದೆ. ಹಂಗಾಗಿ ಇದು ತೋರಿಸೋದಕ್ಕೂ ಫುಲ್ಲು ಒಂದು ಬ್ಲಾಗೇ ಆಗೋಗ್ಬಿಡುತ್ತೆ, ಅಷ್ಟು ಸ್ಯಾರೀಸ್ ಇಲ್ಲಿದೆ. ಬಟ್ ಅಲ್ಲೊಂದು ಸ್ವಲ್ಪ ಸ್ಯಾರೀಸ್ ಇದೆ, ಮಾಡೋದಕ್ಕೆ ಟೈಮ್ ಆಗಿಲ್ಲ. ಖಂಡಿತವಾಗೂ ಅದೊಂದು 2 ಸಲ ಕೇಳಿದಿರ ಕಮೆಂಟಲ್ಲಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಒಬ್ಬರು ಕೇಳಿದ್ದರು,
ನನಗೆ ಸ್ಯಾರಿ ಕಲೆಕ್ಷನ್ಸ್ ಇದೆ ತೋರಿಸಿ, ನಿಮ್ಮದು ಯಾವ ಥರ ಸ್ಯಾರೀಸ್ ಎಲ್ಲ ಮಾಡಿದ್ದೀರಾ ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಎಸ್, ಅದನ್ನು ಕೂಡ ನಾನು ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಅದೊಂದು ಬೇಕಾಗುತ್ತೆ, ಸ್ಯಾರಿ ಬ್ಲಾಗ್ ಒಂದು ಮಾಡ್ತೀನಿ. ಆ್ಯಂಡ್ ಜ್ಯುವೆಲ್ರಿ ಬ್ಲಾಗ್ ಒಬ್ಬರು ಕೇಳಿದ್ರಲ್ಲ, ಹೇಳಿದ್ದೀನಿ ನನ್ನ ಹತ್ರ ಬ್ಲಾಗ್ ಮಾಡೋ ಅಷ್ಟೆಲ್ಲ ಜ್ಯುವೆಲ್ಸ್ ಖಂಡಿತವಾಗೂ ನನ್ನ ಹತ್ರ ಇಲ್ಲ. ಹಾಗಾಗಿ ಸೊ ನಾನು ಬ್ಲಾಗ್ ಮಾಡಲ್ಲ ಜ್ಯುವೆಲ್ಸಲ್ಲಿ, ಅಷ್ಟೊಂದೆಲ್ಲ ಇಲ್ಲ ನನ್ನ ಹತ್ರ. ಬ್ಲಾಗ್ಸ್ ಹೇಳ್ಬಿಡ್ತೀನಿ ಏನೇನಿದೆ ಅಂತ ಹೇಳಿದ್ರೆ. ಒಂದು 2 ಫಿಂಗರ್ ರಿಂಗ್ ಇದೆ ಆ್ಯಂಡ್ 2 ಜೊತೆ ಇದೊಂದು ಇಯರಿಂಗ್ಸು ಪುಟಾಣಿದು, ಆ್ಯಂಡ್ ಒಂದು ಶಾರ್ಟ್ ನೆಕ್ಲೆಸ್ಸು, ಒಂದೇ ಒಂದು ಇದಿದೆ, ಇದೊಂದು ಒಂದು ಚೈನ್ ಇದೆ. ಆ ಚೈನ್ ಸುಮಾರು ಜನ ನೋಡಿದ್ರೆ. ಆ್ಯಂಡ್ ಯಾರೋ ಒಬ್ರು ಇದು ತಾಳಿ ಚೈನು ಇದಕ್ಕೆ ಹಾಕೊಂಡು ಬಿಡ್ಲಾಕ್ ಕೊಡ್ತಾವಳೆ ಅಂತ ಹೇಳಿದ್ರೆ ಅದೊಂದು. ಮತ್ತು ನಾನು ಇದು ಮಾಂಗಲ್ಯ ಚೈನ್ ಒಂದಿದೆ, ಅದು ಹಿಂಗೆ ಇದೆ ಅಷ್ಟೇ, ಇನ್ನೇನು ಇಲ್ಲ. ಅದನ್ನೇನು ಬ್ಲಾಗ್ ಮಾಡಿ ಇಷ್ಟೇ ಇರೋದು ನನ್ನ ಹತ್ರ ಗೋಲ್ಡು. ಸೊ ಅದೆಲ್ಲ ಕೂಡ ನಮ್ಮ ಅಮ್ಮ ಕೊಡಿಸಿದ್ದೀನಿ ಅಂತ. ನಾನು ತೊಗೊಂಡಿದ್ದು ಯಾವುದಿಲ್ಲ, ಎಲ್ಲ ಕೂಡ ನಮ್ಮ ಅಮ್ಮ ಕೊಡಿಸಿದೆ. ಆ್ಯಂಡ್ ಅಚ್ಚು ಹತ್ರ ಒಂದು ಯಾವ 2 ಇಯರಿಂಗ್ಸ್ ಇದೆ ಆ್ಯಂಡ್ ಒಂದು ಚೈನ್ ಇದೆ ಅಷ್ಟೇ. ಸೊ ನನಗೆ ಗೋಲ್ಡ್ ಇಷ್ಟ ಇದೆ, ನಾನು ಏನು ತೋರಿಸ್ತೀನಿ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಆ್ಯಂಡ್ ಇದು ಸ್ಯಾರೀಸ್ ಆದರೆ ಖಂಡಿತವಾಗೂ ತೋರಿಸಿ. ನಾನು ಇವಾಗ ತಾನೇ ಇಲ್ಲ, ನನ್ನ ಸ್ಯಾರೀಸ್ ತುಂಬಾ ಇಷ್ಟ. ಸ್ಯಾರಿ ಕಲೆಕ್ಷನ್ನ ಮಾಡಿ ತೋರಿಸ್ತೀನಿ. ಆ್ಯಂಡ್ ಎಲ್ಲ ಬರುತ್ತಂತ ನೋಡಿ. ಥ್ಯಾಂಕ್ ಯು ಆಲ್ ಎಲ್ರಿಗೂ ಕೂಡ. ಆ್ಯಂಡ್ ಮತ್ತೆ ಇದೇ ಥರ ವಿಡಿಯೋಸ್ನ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೈ ಬಾಯ್.